ಮೂವರು ಮದುವೆಯಾಗಿ ಲಕ್ಷ ಲಕ್ಷ ಹಣ ಲೂಟಿ ದೊಡ್ಡಬಳ್ಳಾಪುರದಲ್ಲೊಬ್ಬರು ನಿತ್ಯ ಸುಮಂಗಲಿ. ಮೂವರು ಮದುವೆಯಾಗಿ ಲಕ್ಷ ಲಕ್ಷ ಹಣ ಲೂಟಿ ದೊಡ್ಡಬಳ್ಳಾಪುರದಲ್ಲೊಬ್ಬರು ನಿತ್ಯ ಸುಮಂಗಲಿ. ಇದು ಲವ್ ಮ್ಯಾರೇಜ್ ಮನಿ ದೋಖಾ ಕಹಾನಿ. ಪ್ರೀತಿಸಿ ಮದುವೆಯಾಗಿ ಯುವಕರಿಂದ ಹಣ ದೋಚಿದಂತಹ ಆರೋಪ ಕೇಳಿ ಬರ್ತಿದೆ. ಅಣಬೆ ಗ್ರಾಮದ ಸುಧಾರಾಣಿ ವಿರುದ್ಧ ವಂಚನೆಯ ಆರೋಪ ಇದೀಗ ಕೇಳಿ ಬರ್ತಿರುವಂಥದ್ದು. ಸುಧಾರಾಣಿ ವಿರುದ್ಧ ಠಾಣೆ ಮೆಟ್ಟಲೇರಿದಂತಹ ಇಬ್ಬರೂ ಗಂಡಂದಿರು. ಮೊದಲ ಗಂಡ ವೀರೇಗೌಡ, ಎರಡನೆಯ ಗಂಡ ಅನಂತಮೂರ್ತಿ. ಪ್ರೀತಿ ಮಾಡ್ತಿರೋದಾಗಿ ಹೇಳಿ ವೀರೇಗೌಡನ ಜೊತೆಗೆ ಸುಧಾರಾಣಿ ಮದುವೆಯಾಗಿದ್ರಂತೆ. ಮದುವೆಯಾಗಿ 2 ಮಕ್ಕಳಾದ ಮೇಲೆ ಗಂಡನನ್ನ ತೊರೆದ್ರಂತೆ ಸುಧಾರಾಣಿ. ವೀರೇಗೌಡ ಕಾರು ಬುಲೆಟ್ ಓಡಿಸಲು ಬರಲ್ಲ ಅಂತ ಬಿಟ್ಟು ಹೋಗಿದ್ದ ಸುಧಾ. ನಂತರ ಡೆಲಿವರಿ ಬಾಯ್ ಅನಂತಮೂರ್ತಿ ಜೊತೆಗೆ ಲವ್ವಿ ಡವ್ವಿ ಆಯ್ತಂತೆ. ಗಂಡ ಸತ್ತಿರೋದಾಗಿ ಹೇಳಿ ಅನಂತಮೂರ್ತಿ ಜೊತೆಗೆ ಪ್ರೀತಿ ಪ್ರೇಮ ನಡೆದಿತ್ತಂತೆ. ಈಕೆಯನ್ನ ನಂಬಿ ದೇವಸ್ಥಾನದಲ್ಲಿ ತಾಳಿ ಕಟ್ಟಿದ್ದ ಅನಂತಮೂರ್ತಿ. ಆದ್ರೆ 1.25 ವರ್ಷ ಆದ ನಂತರ ಅನಂತನಿಗೆ ಕೈ ಕೊಟ್ಟ ಸುಧಾ. ಈ ಕಡೆ ಕನಕಪುರ ಮೂಲದ ಮತ್ತೊಬ್ಬನನ್ನ ಮದುವೆಯಾಗಿರುವಂತಹ ಆರೋಪವು ಕೇಳಿ ಬರ್ತಿದೆ. ಹಣಕ್ಕಾಗಿ ಇಂತಹ ಕೆಲಸ ಮಾಡ್ತಿದ್ದಾಳೆ ಅಂತ ಮೊದಲ ಗಂಡ ವೀರೇಗೌಡ ಈಗ ಹೇಳ್ತಿದ್ದಾನೆ. ದೊಡ್ಡಬಳ್ಳಾಪುರದ ಸ್ಟೋರಿ ಇದು. ಲವ್ ಮ್ಯಾರೇಜ್ ಮನಿ ಧೋಖಾ ಎರಡೂ ಆಗಿದೆ ಇಲ್ಲಿ. ಮೊದಲ ಗಂಡ ವೀರೇಗೌಡ, ತದನಂತರ ಅನಂತಮೂರ್ತಿಯನ್ನ ಆಕೆ ಮದುವೆ ಆಗ್ತಾಳೆ. ಅದಾದ ಮೇಲೆ ಇನ್ನೊಬ್ಬನನ್ನ ಮದುವೆ ಆದ್ಲು ಅಂತ ಕೂಡ ಈಗ ಆರೋಪ ಕೇಳಿ ಬರ್ತಿರುವಂಥದ್ದು. ಅಣಬೆ ಗ್ರಾಮದ ಸುಧಾರಾಣಿ ವಿರುದ್ಧ ವಂಚನೆಯ ಆರೋಪ ಕೇಳಿ ಬರ್ತಿದೆ. ಪ್ರೀತಿಸೋದು, ಮದುವೆಯಾಗೋದು, ಯುವಕರಿಂದ ಹಣ ದೋಚಿ ನಂತರ ಪರಾರಿಯಾಗೋದು, ಇಂಥ ಆರೋಪ ಕೇಳಿ ಬರ್ತಿರುವಂಥದ್ದು. ಮೊದಲ ಗಂಡ ವೀರೇಗೌಡ, ಎರಡನೆಯ ಗಂಡ ಅನಂತಮೂರ್ತಿ, ತದನಂತರ ಇನ್ನೊಬ್ಬನನ್ನು ಕೂಡ ಮದುವೆಯಾಗಿದ್ದಾಳೆ ಅನ್ನುವಂತಹ ಆರೋಪ ಕೇಳಿ ಬರ್ತಿರುವಂಥದ್ದು. ಪ್ರೀತಿ ಮಾಡ್ತಿರೋದಾಗಿ ಹೇಳಿ ವೀರೇಗೌಡನ ಜೊತೆ ಸುಧಾರಾಣಿ ಮದುವೆಯಾಗಿರ್ತಾಳೆ. ಮದುವೆಯಾಗಿ 2 ಮಕ್ಕಳಾದ್ಮೇಲೆ ಗಂಡನನ್ನ ತೊರೆದ್ಲಂತೆ ಸುಧಾರಾಣಿ. ಯಾಕೆ ಅಂದ್ರೆ, ಕಾರಣ ಏನು ತೊರೆಯೋಕೆ ಅಂದ್ರೆ, ಈ ವೀರೇಗೌಡನಿಗೆ ಕಾರು ಬುಲೆಟ್ ಓಡ್ಸಕ್ ಬರಲ್ಲ ಅಂತ ಅವನನ್ನ ಬಿಟ್ಟು ಹೋದ್ಲಂತೆ ಸುಧಾ. ನಂತರ ಡೆಲಿವರಿ ಬಾಯ್ ಅನಂತಮೂರ್ತಿ ಜೊತೆಗೆ ಲವ್ವಿ ನಡೀತು. ಗಂಡ ಸತ್ತಿರೋದಾಗಿ ಸುಳ್ಳು ಹೇಳಿ ಅನಂತಮೂರ್ತಿಯನ್ನ ಈಕೆ ಮದುವೆ ಆಗಿದ್ದಾಳೆ. ಪ್ರೀತಿ ಪ್ರೇಮ ಅಂತ ನಂಬಿ ಆತ ಕೂಡ ದೇವಸ್ಥಾನದಲ್ಲಿ ತಾಳಿ ಕಟ್ಟಿದ್ದಾನೆ. ಸ್ವಲ್ಪ ದಿನ ಅಂದ್ರೆ 1.25 ವರ್ಷ ಆದ ನಂತರ ಅವನಿಗೆ ಗೊತ್ತಾಗಿದೆ, ಇಲ್ಲ ಮೊದಲ ಗಂಡ ಬದುಕಿದ್ದಾನೆ, ಈಕೆ ಹೇಳಿದ್ದೆಲ್ಲ ಸುಳ್ಳು ಅಂತ ಗೊತ್ತಾಗಿದೆ. ಈಗ ಅವನಿಗೂ ಕೈ ಕೊಟ್ಟು ಇನ್ನೊಬ್ಬ ಕನಕಪುರ ಮೂಲದ ಒಬ್ಬನನ್ನ ಮದುವೆ ಆಗಿದ್ದಾಳಂತೆ ಸುಧಾ. ಈ ರೀತಿ ಮಾಡ್ತಿರೋದು ಹಣಕ್ಕಾಗಿ ಅಂತ ಹೇಳಲಾಗ್ತಿದೆ. ಸರ್, ನಾನು ಡೆಲಿವರಿ ಬಾಯ್. ನಾನು ಈ ಥರ ಪರಿಚಯ ಆಗಿದ್ರು ನನಗೆ. ಅವ್ರು ಮೊದಲು ಅಮೌಂಟ್ ಕೊಟ್ಟು ಮಗುಗೆ ಬರ್ತ್ಡೇ ಮಾಡಬೇಕಂತ ಅಮೌಂಟ್ ಕೇಳಿದರು. ಕೊಟ್ಟು 20,000 ನಾನು ಕೊಟ್ಟಿದ್ದೆ. ನಂತರ ಈ ಥರ ಕೊಡ್ತೀನಿ ವಾಪಸ್ ಅಂತ ಹೇಳಿದರು. ಸರಿ ಮೇಡಮ್ ಆಯಿತು ಅಂತ ಸುಮ್ಮನೆ ಅದೇ. ಈ ಥರ ಅವರೇ ಈ ಥರ ಇಷ್ಟಪಟ್ಟಿದ್ರು, ಮದುವೆ ಆಗೋಣ ಅಂದರು. ನನ್ನ ಗಂಡ ತಿರೋಗಿದ್ದಾನೆ ಅಂತ ಹೇಳಿದರು. ಸರಿ ಮೇಡಮ್, ಸರಿ ನಮ್ಮ ಆಯಿತು ಅಂತ ಒಂದು ವಿಧವಾಗಿ ಬಾಳೆ ಕೊಡೋಣ ಅಂತ ನಾನು ಮನ್ಸು ಮಾಡಿದೆ. ಆಮೇಲೆ ಈ ಥರ ನಂಗೆ ಮಾವಂಗೆ ಆಪ್ರೇಷನ್ಗೆ ದುಡ್ಡು ಬೇಕು, ಅದಕ್ಕೆ ಬೇಕು, ಇದಕ್ಕೆ ಬೇಕು ಅಂತ ನಾನು ಆ ಥರ ಏನಿಲ್ಲ ಅಂದರೂ ಒಂದು 24 ಲಕ್ಷದವರೆಗೂ ದುಡ್ಡು ಇಸ್ಕೊಂಡಿದ್ದಾರೆ. ಅದು ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವಾಗ ನಾನು ಹೌದು ಗಂಡ ತೀರೋಗಿದ್ದಾರೆ ಅಂತ ಸುಳ್ಳು ಹೇಳಿದ್ದಾರೆ ಅವರು. ಗಂಡ ಬದುಕಿದ್ದಾರೆ ನೋಡು, ಗಂಡ ಬದುಕಿದ್ದಾರೆ. ನೀವು ಮದುವೆ ಆಗಿದ್ರ ಆಕೆನ? ಮದುವೆ ಆಗಿದ್ವಿ. ಸುಮ್ಮನೆ ತಾಳಿ ಕಟ್ಟಿದ್ವಿ, ಯಾರು ನಾವು ಕರ್ಸಿಲ್ಲ. ಶಾಸ್ತ್ರದಾಗ ನಾವು ಮದುವೆ ಆಗಿಲ್ಲ ಅವ್ರನ್ನ. ಸುಮ್ಮನೆ ಮದುವೆ ಆದ್ವಿ ಅಷ್ಟೇ ಸರ್. ನಮ್ಮ ಜೊತೆ ಸಂಸಾರ ಏನು ಮಾಡಿಲ್ಲ ಸರ್, ಹಂಗೆ ಇದ್ರು ಸರ್. ಎಷ್ಟು ವರ್ಷ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಿ ನೀವು? ನಾವು 1.25 ವರ್ಷ ಕಾಂಟ್ಯಾಕ್ಟ್ ಆಗಿದ್ವಿ ಸರ್. ಕೊನೆಯಲ್ಲಿ ಏನು ಹೇಳಿದ್ರು ಅಂದ್ರೆ, ಈಗ ದುಡ್ಡು ಕೊಡ್ತೀನಿ, ನಿಮ್ಮ ಪಾಡ ನೀವು ಇದ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಅದು ಆಯ್ತು ಬಿಡಿ, ನಮ್ಮ ದುಡ್ಡು ನನಗೆ ಕೊಟ್ಬಿಡಿ, ನನಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ ಅಂತ ನಾನು ಇದು ಮಾಡಿದ್ದೀನಿ ಸರ್. ಈಗ ಹುಡುಗರನ್ನ ಟಾರ್ಗೆಟ್ ಇದ್ದಾಳ ಏನು ಅಂತಾನೆ ವಿಚಾರ ಗೊತ್ತಿಲ್ಲ ಸರ್. ಅದು ನೀವು ಅವ್ರನ್ನ ಪ್ರಶ್ನೆ ಮಾಡ್ಬೇಕು ಸರ್. ನಮಗೂ ಅನ್ಯಾಯ ಆಗಿದೆ. ನನ್ನ ದುಡ್ಡು ನನಗೆ ಕೊಟ್ರೆ ಸಾಕು ಸರ್. ನಾವು ರಾಜಿ ಆಗಿದ್ದೀವಿ. ನನ್ನ ದುಡ್ಡು ನನಗೆ ಕೊಟ್ರೆ ಸಾಕು, ನನ್ನ ಪಾಡು ನಾನು ಇರ್ತೀನಿ ಸರ್. ಹೌದು, ಅವರು ಬೇಕಾಗಿಲ್ಲ ನನಗೆ, ಅವ್ರದ್ದು ಇನ್ನೇನು ಬೇಕಾಗಿಲ್ಲ ನನಗೆ. ನಾನು ಕೊಟ್ಟರೆ ದುಡ್ಡು ನನಗೆ ವಾಪಸ್ ಕೊಟ್ಟರೆ ಸಾಕು ಸರ್. ಒಂದು ಮಗು ಇದೆ ಅಂತ ಹೇಳಿದ್ರು. ಆಮೇಲೆ ನನಗೆ ರೀಸೆಂಟಾಗಿ ಗೊತ್ತಾಯಿತು, 15 ದಿನಕ್ಕೆ ಮುಂಚೆ 2 ಮಗು ಇದೆ ಅಂತ. ಗಂಡನೂ ಬದುಕಿದ್ದಾರೆ ಅಂತ 1.5 ತಿಂಗಳು ಮುಂಚೆ ಗೊತ್ತಾಯಿತು. ಅಷ್ಟಾವಾಗ ಗೊತ್ತಾಯ್ತು. ಕೇಳಿದ್ದಕ್ಕೆ ಇದ್ರು ಒಂದೇ ಸತ್ರು ಕರ್ಕೊಂಬಂದ್ಬಿಟ್ಟು ತಾಯಿ ಇಲ್ಲ ಅಂತ ಹೇಳ್ಬಿಟ್ಟು, ನೀನೇ ಗಂಡ ಅಂತ ಹೇಳ್ಬಿಟ್ಟು ಗಂಡ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ರು ಅಲ್ಲಿಂದ ನಮ್ಮೂರಿನಿಂದ. ನೀನೇ ಅಳಿನೋ ನೀನೇ ನನ್ನ ಮಗನ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ಮೋಸ ಮಾಡಿಬಿಟ್ರು.
ಆಮೇಲೆ ಆಯಿತು ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ಮನೆ ಕಟ್ಟಿದೆ ಎಲ್ಲ ಕಟ್ಟಿದೆ ಏನು ಬೇಕೋ ಮಾಡ್ಕೊಂಬಂದೆ ತಿರ್ಗಿ ಆಯ್ತು ಅಂತ ಹೇಳ್ಬಿಟ್ಟು ಇವಳು 8 ವರ್ಷದಿಂದ ಸೋಲೂರು ಚೇತನ್ ಅಂತೇಳಿ ಮಲೆಯಾಳಕ್ಕೆ ಹೋದ್ಮೇಲೆ ನ್ಯಾಯ ಸಿಗಲಿಲ್ಲ ನನಗೆ, ನ್ಯಾಯ ಸಿಗಲಿಲ್ಲ ಅಲ್ಲಿ ಹೋದ್ಮೇಲೆ 3 ವರ್ಷ ನಾನು ಸಮಾಧಾನದಾಗ ಬರ್ತೀನಿ ಅಂತ ಹೇಳಿದ್ಲಿ ಇವಳು. ಸಮಾಧಾನಕ್ಕೆ ಬರಲಿಲ್ಲ, ಇದುವರೆಗೆ ಫೋನೇ ಮಾಡಿಲ್ಲ. ಸರಿ ಗೊತ್ತಾದ್ಮೇಲೆ ಅನಂತ ಇಸಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ರಾಮು. ರಾಮು ಇದು ಈ ನಿತ್ಯ ಸುಮಂಗಲಿಯ ಕೇಸ್ ಅಂತ? ಈಗ ಮೊದಲನೇ ಗಂಡ ವೀರೇಗೌಡ ಒಂದು ರೀತಿಯಾಗಿ ಹೇಳ್ತಿದ್ದಾರೆ, ಎರಡನೇ ಗಂಡ ಅವ್ರು ಮದುವೆ ಆಗಿದ್ದಾರೆ ಅಂತ ಇವ್ರಿಗೆ ಹೇಳಿ ಇವ್ರನ್ನ ಮದುವೆ ಆಗಿದ್ದಾರೆ, ಇನ್ನೊಬ್ಬರನ್ನು ಕೂಡ ಮದುವೆ ಆಗಿದ್ದಾರೆ ಅನ್ನೋಂಥ ಆರೋಪ ಇದೆ. ಏನಿದೆ ಹೆಚ್ಚಿನ ಮಾಹಿತಿ? ಖಂಡಿತವಾಗ್ಲೂ ಮಂಜರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಒಂದು ತಾಲೂಕಿನಲ್ಲಿ ಒಂದು ಹಣದ ಆಸೆ ಹಾಗೂ ಬಂಗಾರದ ಆಸೆಗೆ ಮೂರು ಮದುವೆ ಮಾಡ್ಕೊಂಡಂತ ಖತರ್ನಾಕ್ ಮಹಿಳೆಯ ಒಂದು ಕರ್ಮಕಾಂಡ ಅಂತಾನೆ ಹೇಳ್ಬೋದು. ಏನೋ ಒಂದು ಗಂಡನಿಗೆ ಬುಲೆಟ್ ಓಡ್ಸಕ್ ಬರ್ಲಿಲ್ಲ, ಕಾರು ಓಡ್ಸೋದಕ್ ಬರ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಮೊದಲನೇ ಗಂಡನನ್ನ ಬಿಟ್ಟಂತ ಸುಧಾರಾಣಿ ಏನು ಅಣಬೆ ಗ್ರಾಮದಿಂದ ಇನ್ನೊಬ್ಬ ವ್ಯಕ್ತಿ ಅನಂತಮೂರ್ತಿ ಅನ್ನುವಂತ ವ್ಯಕ್ತಿಯ ಜೊತೆ ಒಂದು ಪ್ರೀತಿ ಪ್ರೇಮ ಅನ್ನುವಂತ ನಿಟ್ಟಿನಲ್ಲಿ ಇದ್ ಮಾಡ್ಕೊಳ್ತಾಳೆ. 1.5 ವರ್ಷ ಈ ಒಂದು ಪ್ರೀತಿ ಪ್ರೇಮ ಮತ್ತೆ ಮದುವೆ ಮಾಡಿಕೊಂಡು ಜೊತೆಯಲ್ಲಿದ್ದಂತ ಏನು ಸುಧಾರಾಣಿ ಅಂತ ಏನು ಮಹಿಳೆ ಇದ್ದಾಳೆ, ಈಕೆ ಈಗ 3ನೇ ಮದುವೆಗೆ ಸಿದ್ಧತೆ ಮಾಡ್ಕೊಂಡಿದ್ದಾಳೆ ಕನಕಪುರದಲ್ಲಿ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಇನ್ನು ಏನೋ ಒಂದು ದೊಡ್ಡಬಳ್ಳಾಪುರ ಒಂದು ಪೊಲೀಸರಿಗೆ ದೂರು ನೀಡುವಂತ ಮುಖಾಂತರ ಈ ಒಂದು ನನ್ನ ಹೆಂಡತಿ ನನಗೆ ಬೇಕು ಅನ್ನುವಂತ ಕಾರಣದಿಂದ ಇಬ್ಬರು ಗಂಡಂದಿರು ಒಂದೇ ಬಾರಿ ಒಂದು ಪೊಲೀಸ್ ಸ್ಟೇಷನ್ಗೆ ಲಗ್ಗೆ ಇಟ್ಟಿರುವಂತದ್ದು, ಈ ಒಂದು ಪ್ರಕರಣ ದಾಖಲಾಗಿರುವಂತದ್ದು. ಇನ್ನು ಏನು ಈ ಒಂದು ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದ್ರು ಕೂಡ ಈ ಮಹಿಳೆ ಇಲ್ಲಿಯ ತನಕ ಒಂದು ತನ್ನ ಗಂಡ ಯಾರು, ತನ್ನ ಮಕ್ಕಳು ಯಾರು ಅನ್ನೋಂಥ ನಿಟ್ಟಿನಲ್ಲಿ ಯಾವುದೇ ಮುಂದಕ್ಕೆ ಬಂದು ಒಪ್ಕೊಳ್ಳುವಂತ ನಿಟ್ಟಿನಲ್ಲಿ ಯಾವುದೋ ಒಂದು ಪ್ರಸಂಗ ನಡೆದಿರುವಂತದ್ದಿಲ್ಲ. ಒಟ್ಟಾರೆಯಾಗಿ ಹಣದ ಆಸೆ ಮತ್ತು ಬಂಗಾರದ ಆಸೆಗೆ ಮೂರು ಮದುವೆ ಮಾಡಿಕೊಂಡು ಎಲ್ರಿಗೂ ಮಕ್ಮಲ್ ಟೋಪಿ ಹಾಕಿ ಲಕ್ಷ ಲಪ್ಪಾಯಿಸ್ತಿದ್ದಂತ ಮಹಿಳೆ ವಿಚಾರದಲ್ಲಿ ಈಗ ದೂರು ನೀಡಿ ನನಗೆ ಬೇಕು ಹೆಂಡತಿ, ನನಗೆ ಬೇಕು ಹೆಂಡತಿ ಅನ್ನುವಂತ ನಿಟ್ಟಿನಲ್ಲಿ ಇಬ್ಬಿಬ್ರು ಮೂರು ಜನ ಗಂಡಂದಿರು ಸ್ಟೇಷನ್ಗೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತರು. ಒಟ್ಟಾರೆಯಾಗಿ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಮದುವೆ ಒಂದು ಪತ್ನಿ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಏನೋ ಒಂದ್ ಕಡೆ ಹೋಗ್ತಿದ್ರೆ ಇದಕ್ಕೆ ತದ್ವಿರುದ್ಧವಾಗಿ 3-4 ಮದುವೆ ಮಾಡ್ಕೊಂಡು ಏನು ಸಹ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ಲಿಕ್ಕೆ ಹೊಟ್ಟಿದ್ದಾರೆ ಅನ್ನುವಂಥದ್ದು ಈ ಒಂದು ವಿಚಾರದಲ್ಲಿ ಕಾಣ್ಬೋದು ಅಂತ ಹೇಳ್ಬೋದು. ಓಕೆ ರಾಮು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ದೊಡ್ಡಬಳ್ಳಾಪುರದ ಸ್ಟೋರಿ ಇದು. ಲವ್ ಮ್ಯಾರೇಜು, ಮನಿ ಧೋಕಾ ಕಹಾನಿ. ಮೊದಲ ಗಂಡ ವೀರೇಗೌಡ ಹೇಳ್ತಿರುವಂತೆ ಈಗ ಹಣಕ್ಕೋಸ್ಕರನೇ ಈಕೆ ಇನ್ನೊಬ್ಬರಿಂದ ಓಡ್ ಹೋಗ್ತಾಳೆ ಅನ್ನೋ ರೀತಿ ಆರೋಪ ಮಾಡ್ತಿದ್ದಾರೆ. ಇನ್ನು ಎರಡನೇ ಗಂಡನಿಗೆ ಮೊದಲ ಗಂಡ ಸತ್ತಿದ್ದಾನೆ, ತೀರ್ಕೊಂಡಿದ್ದಾನೆ, ನನಗೊಂದು ಲೈಫ್ ಬೇಕು ಅಂತ ಹೇಳಿ ನಂಬಿಸಿ ಪ್ರೀತಿಸಿ ಮದುವೆ ಆಗಿದ್ದಾಳೆ. ಅವನು ಕೂಡ ಅನಂತಮೂರ್ತಿ ಅವನ ಹೆಸರು, ಅವನು ಕೂಡ ಈಕೆಯನ್ನು ನಂಬಿ ತಾಳಿ ಕಟ್ಟಿ ಹೆಂಡತಿ ಅಂತ ಸ್ವೀಕಾರ ಮಾಡಿದ್ದಾನೆ. ಏನೋ ವಿಧವೆಗೆ ಬಾಳು ಕೊಡಬೇಕು ಅಂತ ಹೇಳಿ ಅವನು ಕೂಡ ಮಾತನಾಡಿದ್ದುಂಟು. ಆದರೆ ಈಗ ಇವರಿಬ್ಬರನ್ನೂ ಬಿಟ್ಟು ಆತ ಕನಕಪುರ ಮೂಲದ ಮತ್ತೊಬ್ಬನನ್ನ ಮದುವೆ ಆಗಿದ್ದಾಳೆ ಆಕೆ ಅನ್ನುವಂಥ ಆರೋಪವು ಈಗ ಕೇಳಿ ಬರ್ತಿರುವಂಥದ್ದು. ಮೊದಲ ಗಂಡನನ್ನ ಅವನಿಗೆ ಕಾರ್ ಓಡ್ಸಕ್ ಬರಲ್ಲ, ಬೈಕ್ ಓಡ್ಸಕ್ ಬರಲ್ಲ, ಬುಲೆಟ್ ಓಡ್ಸಕ್ ಬರಲ್ಲ ಅನ್ನೋ ಕಾರಣಕ್ಕೆ ಸುಧಾರಾಣಿ ಬಿಟ್ಟು ಹೋದ್ಲಂತೆ. ನಂತರ ಡೆಲಿವರಿ ಬಾಯ್ ಅನಂತಮೂರ್ತಿಯ ಜೊತೆಗೆ ಲವ್ವಿ ಡವ್ವಿ ನಡೆದು ಅವನನ್ನ ಮದುವೆ ಆಗಿದ್ದಾಳೆ. ತದನಂತರ ಹಣಕ್ಕಾಗಿ ಇದೆಲ್ಲವನ್ನ ಮಾಡಿದ್ದಾಳೆ. ಈಗ ಇನ್ನೊಬ್ಬನನ್ನು ಕೂಡ ಹಣಕ್ಕೆಯಾಗಿ ಮದುವೆ ಆಗಿದ್ದಾಳೆ ಅನ್ನುವಂಥ ಆರೋಪ ಕೇಳಿ ಬರ್ತಿದೆ.